ಮದುವೆ ಆದರೂ ಬ್ರಹ್ಮಚಾರಿ ಜೀವನ ನಡೆಸ್ತಾ ಇದ್ದೀನಿ. ಶಾಂತಿ ಸುಂದರ ಹೆಂಡತಿ, ಹೆಸರಿಗೆ ಮಾತ್ರ ಹೆಂಡತಿ. ನೀನು ನನ್ನ ಪ್ರೀತಿ ಮಾಡ್ತಿರ್ಬೋದು ಕಣೋ, ಆದ್ರೆ ಆ ಪ್ರೀತಿಯಿಂದ ಸುಖ ಕೊಂಡ್ಕೊಳಕ್ಕಾಗತ್ತಾ? ನಿನಗಿದು ಗೊತ್ತಿರಲಿಲ್ವಾ? ಗೊತ್ತಿದ್ದು ಮದುವೆ ಆದ್ಯಾ? ಯಾಕೆ ಯಾಕೆ ನನ್ನ ಜೀವನ ಹಾಳು ಮಾಡಿದೆ? ಏನ್ ಚಪಾತಿನಾ? ಸರಿ ಬಿಡು, ಚಪಾತಿ ತಿನ್ನೋಣ. ಅದಕ್ಕೆ ಮುಂಚೆ ನಾನು ಚೆನ್ನಾಗಿ ಕಚ್ಕೊಂಡು ತಿಂತೀನಿ ಅಷ್ಟೇ. ತಪ್ಸ್ಕೊಳ್ಳೋಣ. ಆಕಾಶವೇ ಬೀಳಲಿ ಮೇಲೆ ನಾನಿನ್ನ ಕೈ ಬೀಳನು. ಯಾಕಲೋ ನನ್ನ ಮಗನೇ ಕಿಸಿತಾ ಇದೆಯಾ? ಅಲ್ಲ, ಆಕಾಶ ಬೀಳಲಿ ಮೇಲೆ ನಾನಿನ್ನ ಕೈ ಬಿಡನು ಅಂತ ಹಾಡ್ತಾ ಇದ್ದಿಲ್ಲ. ಈಗ ನೀನು ಬಿಟ್ಬಿಡ್ತೀಯ ಅಂತ ನಿನ್ನ ಹೆಂಡತಿ ಏನು ಹೆದರ್ತಾ ಇಲ್ಲ. ಅದು ಅಲ್ಲದೆ ಬಿಡೋ ಸ್ಥಿತಿಲಿ ನೀನು ಇಲ್ಲ. ಹಾಗೆ ನೋಡಿದ್ರೆ ಎಲ್ಲಿ ನಿನ್ನ ಹೆಂಡತಿ ನಿನ್ನ ಬಿಟ್ಟು ಬಿಡ್ತಾಳ ಅಂತ ನೀನೇ ಹೆದರೋ ಸ್ಥಿತಿಲಿ ಇದೆಯಾ? ನಾನು ತಪ್ಪು ಮಾಡಿದ್ದೀನಿ. ನಾನೇನು ತಪ್ಪು ಮಾಡಿದೆ? ನಿಮ್ಮ ಬಾಸು ನೀನು ಕೊಂಡ್ಕೊಂಡಿರೋ ಥರ ಏನೇನೋ ಮಾತಾಡ್ತಿರ್ಬೇಕಾದ್ರೆ ನಾನು ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಹಿ ಈಸ್ ಎ ಬ್ರೂಟ್, ಯು ನೋ. ಐ ನೋ ವಾಟ್ ಹಿ ಈಸ್ ಅಂಡ್ ವಾಟ್ ಯು ಆರ್. ಯಾರಿಗೂ ಹೆದರದ ಭಂಡ ನಾನು, CM. ನಿಜವಾಗಲು ಒಪ್ಕೋಬೇಕು ಇವ್ರಿಗೆ. ಹೇಳಿ, ಇವಾಗಿನ ಕಾಲದಲ್ಲಿ ಯಾರು ಒಪ್ಕೋತಾರೆ ಇಂಥ ನಿಜಾನ? ಈ ರಾಜಕೀಯದಲ್ಲಿ 100ಕ್ಕೆ 99% ಜನ ಎಲ್ಲ ಭಂಡ್ರೆ. ನಿನ್ ಕೈ ಕೆಳಗಡೆ ಕೆಲಸ ಮಾಡಿದ ತಕ್ಷಣ ಅವ್ರು ಸುಳ್ಳೇನ? ಹುಷಾರ್, ನಾಲ್ಗೆ ಬೀಡ್ ಮಾತಾಡು, ಇಲ್ಲಾಂದ್ರೆ ಕೊಲೆ ಕೊಲೆ ಮಾಡ್ಬಿಡ್ತೀನಿ. ಏಯ್ ಮುಟ್ಟಾಳ, ನನ್ನೇ ಎದುರಿಸ್ತೀಯನೋ? ಈ ಬಾಸ್ ಜಯರಾಜನೇ ಎದುರಿಸ್ತೀಯ? ಮುಚ್ಕೊಂಡು ಹೋಗಲ್ಲ. ಶಾಂತಿ ನಿನ್ ಮನೆಯಲ್ಲಿರ್ಬೇಕಾದ್ರೆ ಅಷ್ಟೇ ನಿನ್ನ ಹೆಂಡ್ತಿ, ಇಲ್ಲಲ್ಲ. ಇಲ್ಲಿ ಅವಳು ನನ್ನ ಗೊತ್ತಾಯ್ತಲ್ಲ. ಏನಿದೆ? ಏನ್ ಮಾತಾಡ್ತಾ ಇದ್ದೀನಿ ನಾನು? ನನ್ನ ಶಾಂತಿ ಬಗ್ಗೆ ಇಷ್ಟೊಂದು ಹಗರವ ಮಾತಾಡ್ತಿದ್ದೇನಲ್ಲ. ಅವಳೇ ನನ್ನ ಹೆಂಡ್ತಿನ ಅಥವಾ ಅವನ ಲವರ? ಅವನು ಮಾತಾಡ್ತಿರೋ ರೀತಿ ನೋಡಿದ್ರೆ ನನ್ಗಿಂತ ಅವನಿಗೆ ಅವಳ ಬಗ್ಗೆ ಹೆಚ್ಚಿನ ಅಧಿಕಾರ ಇರೋ ಥರ ಇತ್ತು. ಶಾಂತಿ, ಶಾಂತಿ, ನೀನೇನು ಬೇಕು ಶಾಂತಿ? ಶಾಂತಿ, ನೀನು ಸಿಗೋದನ್ನು ಹುಡುಕ್ತಾನೆ ಇರ್ತೀನಿ.